ಚೆನ್ನೈ ಬಸ್ಸು 6 o'clock ಹೋಗುತ್ತಲ್ಲ, ಅದನ್ನ ಯಾಕೆ ಸ್ಟಾಪ್ ಮಾಡಿದ್ವಿ ಸರ್? ಅದು ಕಲೆಕ್ಷನ್ ಬರ್ತಾ ಇಲ್ಲ ಅಂತ ಏನು ನಮ್ಮ ಡಿವಿಷನಲ್ಲಿ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ಇರೋದಲ್ಲ ಸರ್, ಕಲೆಕ್ಷನ್ ತಗೊಂಡು ಬರ್ತಾ ನೋಡಿ ಸರ್. ಕಲೆಕ್ಷನ್ ಬರುತ್ತೆ ಇಲ್ಲ, ಗೌರ್ಮೆಂಟ್ ಬಸ್ಸು ಪಬ್ಲಿಕ್ ಸರ್ವಿಸ್ ಬಸ್ಸು. ಸೆಕೆಂಡ್ರಿ ಏನು ಬರುತ್ತೆ ಏನಿಲ್ಲ ಅನ್ನೋದು ನೀವು ತಿಳಿಸ್ಬೇಕು ಪಬ್ಲಿಕ್ಗೆ. ಈ ರೂಟ್ ಬಸ್ ಹೋಗ್ತಾ ಇದೆ, ಈ ರೂಟ್ ಬಸ್ ಹೋಗೋವಾಗ ನಮ್ಗೆ ಇಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಿಂದ ನಮಗೆ ಇಷ್ಟು ಬರುತ್ತೆ, ಇಷ್ಟು ಲಾಸ್ ಆಗುತ್ತೆ, ಡ್ರೈವರ್ಸ್ ಪೇಮೆಂಟ್ ಇದೆ, ಕಾಂಟ್ರಾಕ್ಟ್ ಪೇಮೆಂಟ್ಸ್ ಇದೆ, ಡೀಸೆಲ್ ಪೇಮೆಂಟ್ಸ್ ಇದೆ, ಎಲ್ಲ ಇದೆ ಅಂತ ನಾವು ಹೇಳ್ತೀವಿ. ಏನಿಲ್ಲ ಅಂದರೆ ಹಾಕ್ಬೇಕು, ಏನಿಲ್ಲ ಅಂದರೆ ಟಕ್ಕಂತ ನಿಲ್ಲಿಸ್ಬಿಟ್ರೆ ಎಷ್ಟು ಜನ ಬಾಧೆ ಬಿಡ್ತಾರೆ ಗೊತ್ತಾ? ಅದು ಲಿಸ್ಟ್ ಎತ್ತಿ ನೋಡಿ, ಇನ್ಕಮ್ ನನಗೆ ಎಷ್ಟು ಬರುತ್ತೆ, ಎಷ್ಟು ಖರ್ಚು ಬರುತ್ತೆ ಅಂತ ನೋಡಬೇಕು. ನೋಡಿದ್ರೆ ನೀವು ಸಡನ್ನಾಗಿ ಯಾವುದೊಂದು ಅನೌನ್ಸ್ಮೆಂಟ್ ಇಲ್ಲ, ಯಾವ ಒಂದು ಇದಿಲ್ಲ. ಒಂದು ಊರಲ್ಲಿ ಬಸ್ ಅಂದರೆ ಇಂಪಾರ್ಟೆಂಟ್, ಗೌರ್ಮೆಂಟ್ ಬಸ್. ಅದರಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಬಸ್ಗಳು 10 ಪೈಸಾ ಇನ್ಕಮ್ ಇಲ್ಲದೆ ಓಡ್ತಾ ಇದೆ. ನಮ್ಮ ಗೌರ್ಮೆಂಟ್ ಸೌಕರ್ಯ ಮಾಡಿದೆ, ಪಬ್ಲಿಕ್ ಸೌಕರ್ಯ ಮಾಡಿ ಪಬ್ಲಿಕ್ ಓಡಾಡಬೇಕು. ಗೌರ್ಮೆಂಟ್ಗೆ ಹಣ ಬರುತ್ತೋ ಇಲ್ವೋ, ಆದ್ದರಿಂದ ಜನ ಓಡಾಡಬೇಕು, ಜನ ಪಬ್ಲಿಕ್ ಸರಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಗೌರ್ಮೆಂಟ್ ನೋಡ್ತಾ ಇದೆ, ಗೌರ್ಮೆಂಟ್ ಮಾಡಿಸ್ತಾ ಇದೆ. 1-2 ಬಸ್ಸು ಬಂದ್ಬಿಟ್ಟು ತಮಿಳ್ನಾಡು ಅಥವಾ ಆಂಧ್ರನೋ ಎಲ್ಲೂ ಹೋಗ್ತಾ ಇದೆ, ಬರ್ತಾ ಇದೆ ನಮ್ಮ ಕರ್ನಾಟಕ ಬಸ್ಗಳು. ಅದೇ ಥರ ತಮಿಳ್ನಾಡು ಬಸ್ಗಳು ಬರ್ತಾ ಇದೆ, ಹೋಗ್ತಾ ಇದೆ. ತಮಿಳ್ನಾಡು ಬಸ್ಗೆ ಇನ್ಕಮ್ ಇದೆ, ನಮ್ಮ ಕರ್ನಾಟಕ ಬಸ್ಗೆ ಇನ್ಕಮ್ ಇಲ್ಲ ಅಂದರೆ ಕಷ್ಟ. ಪ್ಲಸ್ಸು ಇಲ್ಲಿಂದ ಓಡೋ ಬಸ್ಸು, ನಮ್ಮ KGF ಡಿಪೋಯಿಂದ ಓಡೋ ಬಸ್ಸು KGF ಇಂದ ಹೋಗೋವಾಗ ಆನ್ ದ ವೇ ಎಷ್ಟು ಎಲ್ಲ ಅದರಲ್ಲಿ ನಾವು ಎಷ್ಟೋ ಸಲ ಹೋಗಿದ್ದೀವಿ. ನಾವು ಚೆನ್ನೈ ಹೋಗ್ತಾ ಇರೋರು, ಬರ್ತಾ ಇರೋರು ಎಷ್ಟೋ ಸಲ ನಾವು ಓಡಾಡಿದ್ದೀವಿ. ನಮಗೆ ಕೂತ್ಕೊಳ್ಳೋಕೆ ಕೂಡ ಒಂದೊಂದು ಸಲ ಜಾಗ ಸಿಕ್ಕಲ್ಲ, ಅಂತ ರಶ್ ಇರುತ್ತೆ. ಪಿಕಪ್ಪಿಗೆ ಎಲ್ಲ ಕಡೆ ಪಿಕಪ್ ಇದೆ. KGF ಬಿಟ್ಟರೆ ಕೃಷ್ಣವರಿಂದ, ಬೆರ್ಕಮಂಗಲದಿಂದ, ವಿಕೋಟದಿಂದ, ಪೇರ್ನಂಬೆಟ್ಟಿಂದ, ಮತ್ತು ವೆಳ್ಳೂರು, ಗುಡಿಯಾತೊಮ್ಮು, ಹೀಗೆ ಒಂದೊಂದು ಸ್ಟಾಪ್ ಚೆನ್ನೈ ಹೋಗೋ ಗಂಟ ಖಾಲಿನೇ ಇರಲ್ಲ ಗಾಡಿ. ಎಲ್ಲೆಲ್ಲಿ ಸ್ಟಾಪ್ ಇದೆಯೋ ಅಲ್ಲೆಲ್ಲಿ ಸ್ಟಾಪ್ಗೆ ಫುಲ್ ಆಗ್ತಾರೆ. ನೀವು ಸಡನ್ನಾಗಿ ಏಕ್ದಮ್ ಏನು ಮಾತಿಲ್ಲ, ಏನಿಲ್ಲ, ಏನಾಗಿದೆ ಏನಿಲ್ಲ ವಿಷಯ, ಏನೋ ಒಂದು ದಿವಸ ನಿಂತಿದ್ದ ನೋಡ್ರೆ ಇವತ್ತು ಇಲ್ಲ, ಇವತ್ತಿಲ್ಲ. ಅದು ತಪ್ಪಲ್ವ ಸರ್ ಗಾಡಿ ನಿಲ್ಲಿಸೋದು? ಪಬ್ಲಿಕ್ ಸರ್ವಿಸ್ ಅಲ್ವಾ ಸರ್ ಇದು ಇರೋದು? ನೀವು ಸಡನ್ನಾಗಿ ನಿಲ್ಲಿಸ್ಕೊಟ್ರೆ ಹೇಗೆ ಸರ್? ಅಲ್ಲ ನಮ್ಮ ಮೇಲೆ ಇರ್ತದೆ. ಅಪ್ ಟು ಡೇಟ್ ರೆವೆನ್ಯೂ ಇದೆ, ಹೇಳ್ತೀವಿ, ಡಿಮ್ಯಾಂಡ್ ಇದೆ ಅಂತ ಹೇಳ್ತೀವಿ. ಹೌದು ಸರ್, ಬಸ್ಸಲ್ಲಿ ಒಂದು ಬೋರ್ಡ್ ಹಾಕಬೇಕು, ಚೆನ್ನಾಗಿ ಹೋಗೋದಿಲ್ಲ ಬಸ್ಸು, ಯಾರು ಬರಬೇಡ ಅಂದರೆ ಎಲ್ಲ ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ ಮಕ್ಕಳೆಲ್ಲ. ಬಸ್ಸೇ ಇಲ್ಲ, ಹೆಂಗೆ ಮಾಡೋದು ಸರ್? ನಾವೆಲ್ಲ ಬಡವರಿಲ್ಲ, KGF ಇರೋರು. ಇದೇ ಬೇಕಂತ SC ST ಜಾಸ್ತಿ ಇರೋ ಜನ ಇಲ್ಲಿ ಮತ್ತೆ 8 ಗಂಟೆಗೆ ಇದೆ ಬಸ್. ಮತ್ತೆ ಇಲ್ಲ ಸರ್, ಮತ್ತೆ 8 ಗಂಟೆ ಇರೋದಿಲ್ಲ, 6 ಗಂಟೆಗೆ ಹೋಗೋದು. ಎಂಪ್ಲಾಯೀಸ್ಗಳು, ಡೈಲಿ ಟ್ರಾವೆಲರ್ಸ್ ಹೋಗೋರಿಗೆ ಚೆನ್ನಾಗಿ ಗಾಡಿ 114 ಶೆಡ್ಯೂಲ್ ಇದೆ ರೂಟ್ಗಳು, ಅದರಲ್ಲಿ ಇದೇ ಕಡಿಮೆ ಇರೋದು. 230 ಚೆನ್ನೈ ಅಂತ ಬೆಳಿಗ್ಗೆ ಹೋಗುತ್ತಲ್ಲ, 24 ರೂಪಾಯಿ 60 ಪೈಸೆ ಕಿಲೋಮೀಟರ್ಗೆ. ಅದು 50 ರೂಪಾಯಿ ಇದೆ ಖರ್ಚು. 24 66 ಇದೆ ಬರುತ್ತೆ ಪ್ರತಿ ತಿಂಗಳಿಗೆ ಇರುತ್ತೆ. ಅದೇ ಕಡಿಮೆ ಇರೋದು. ಎಷ್ಟು ಡಿಪೋಲಿ ಎಷ್ಟು ದುಡ್ಡಿದೆ ಅದಕ್ಕಿಂತ ಜನ ಜಾಸ್ತಿ ಅಲ್ಲ ಸರ್. 10 ಗಾಡಿಯಲ್ಲಿ 1 ಗಾಡಿ ಕಡಿಮೆ ಆಗೋದು ದೊಡ್ಡ ವಿಷಯ ಇಲ್ಲ ಸರ್. ಯಾಕಂದ್ರೆ ಇನ್ಕಮ್ ಎಲ್ಲ ಪ್ರತಿಯೊಂದು ಇನ್ಕಮ್ ಮಾಡ್ಲಿಕ್ಕೆಲ್ಲ ಗೌರ್ಮೆಂಟ್ ಬಸ್, ಗೌರ್ಮೆಂಟ್ ಬಸ್ ಅಲ್ಲಿ ಇನ್ಕಮ್ ಎಲ್ಲ ನೋಡೋದು, ಇನ್ಕಮ್ ನೋಡೋದು ಬಿಟ್ರೆ ಯಾವ್ದು ಇನ್ಕಮ್ ಬರಲ್ಲ. ಅಲ್ಲ ಹಂಗೆ ಇದೆ. ಇದು ಜನರು ಜಾಸ್ತಿ ಓಡಾಡಲ್ಲ. ಇವಾಗ ನೋಡಿ ಸರ್, ನಮ್ಮ ಕರ್ನಾಟಕನಾಗ ಲೋಕಲ್ ಬಸ್ಸಿಗೆ ಸರಿ ನಾವು ಡಿವಿಷನ್ಗೆ ನಾವು ಹೇಳ್ತೀವಿ, ಆರ್ಡರ್ ಕಳಿಸ್ತೀವಿ ಸರ್. ನಿಮಗೆ 10% ಗಾಡಿ ಬಿಡೋದು ಬಿಡ್ತಾ ಇರ್ರಿ, ಸ್ಟಾಪ್ ಮಾಡಬೇಡಿ, ಗಾಡಿ ಬಿಡಿ. ಯಾಕಂದರೆ ಬೆಳಗ್ಗೆ 6 ಗಂಟೆಗೆ ಬಂದು ನೋಡ್ರಿ ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು. ಇಡೀ ಸ್ಟೇಟು, ಇಡೀ ಜಾಗ ಎಲ್ಲೆಲ್ಲಿ ಸ್ಟಾಪ್ ಇದೆಯೋ ಆ ಸ್ಟಾಪಲ್ಲೆಲ್ಲ ನೋಡಿರಿ, ಯಾರನ್ನ ಬಿಟ್ಟು ನೋಡಿರಿ, ವಿಜಿಲೆನ್ಸ್ ನೋಡಲಿ. ಇದೆ ಜನ ಇದ್ದಾರೆ, ಹೋಗ್ತಾರೆ, ಬರ್ತಾರೆ. ನಿಮ್ಮ 24 ರೂಪಾಯಿ ಕಿಲೋಮೀಟ್ರಿಗೆ ಅಂದರೆ 50 ರೂಪಾಯಿ ಕಿಲೋಮೀಟ್ರ್ ಥರ ಬರುತ್ತೆ. ಒಂದೊಂದು ಸೀಸನಲ್ಲಿ ಮಾತ್ರ ಇರೋಲ್ಲ, ಮಿಕ್ಕ ಸೀಸನ್ ಈಗ ಮದುವೆ ಸೀಸನಲ್ಲಿ ಇರುತ್ತೆ, ಪಬ್ಲಿಕ್ ವರ್ಕ್ ಸೀಸನ್ ಇರುತ್ತೆ, ಎಲ್ಲ ಟೈಮಲ್ಲಿ ಇರುತ್ತೆ ಸರ್. ನಾವು ಇವಾಗ ನಿಮ್ಮ DC ಮಾತಾಡ್ತೀವಿ, ನಾವೇನೋ ಅಷ್ಟು ಈಸಿ ಇಲ್ಲ.
ಇವಾಗ ಪ್ರೆಸಿಡೆಂಟ್ ಸ್ಟಾಪ್ ಮಾಡಿರೋದು ಗಾಡಿನ ಬಿಡಿಸಿ ಹೋಗ್ಲಿ, ಮತ್ತೆ ಏನಿದೆ ಒಟ್ಟು ಏನು ಪಬ್ಲಿಕ್ ಇದು ಇಲ್ಲದ್ರೆ ಪಬ್ಲಿಕ್ಗೆ ಕಷ್ಟ ಕೊಡಿದ್ರೆ ಏನು ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಬೇಕು. ಅದು ಬೇಕಾದ್ರೆ ನೀವು ಯಾರಿಗೆ ಮಾತಾಡಬೇಕು ಅಂತ ಹೇಳ್ತೀರೋ ನಾವು ಮಾತಾಡ್ತೀವಿ. ಇವಾಗ ಯಾಕಂದರೆ ನಾವು ಬಂದಿರೋದು ಇವಾಗ ಸಡನ್ನಾಗಿ ಒಬ್ಬರು ಮಾತ್ರ ಬಂದು ಹೋಗಿ, ಯಾಕಂದರೆ ಇಲ್ಲಿ ಧರಣಿ ಮಾಡೋದು ಅದು ಮಾಡೋದು ಇದು ಮಾಡೋದು ಏನು ಬೇಕಾಗಿಲ್ಲ. ಏನು ಕಾರಣ ಗೊತ್ತಾಗಬೇಕು ನಮಗೆ. ಕಾರಣದ ಮೇಲೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ. ಯಾಕಂದರೆ ಪಬ್ಲಿಕ್ಗೆ ಪ್ರಾಬ್ಲಮ್ಮು, ಪಬ್ಲಿಕ್ಕು ಡೈಲಿ ಹೋಗ್ತಾ ಬರ್ತಾ ಇರೋ ಗಾಡಿ, ಆದರೆ ನಂಬ್ಕೊಂಡು ಡೈಲಿ ಟ್ರಾವೆಲ್ ಮಾಡೋರೆಲ್ಲ ತುಂಬ ಜನ ಇದ್ದಾರೆ, ಅರ್ಜೆಂಟಾಗಿ ಹೋಗೋ ಜನ ತುಂಬ ಇದ್ದಾರೆ. ಈ KGF ನಮಗೆ ಡೈರೆಕ್ಟ್ ಚೆನ್ನೈ ಹೋಗೋಕ್ಕೆ ಟ್ರೈನ್ ಇಲ್ಲ. ಡೈರೆಕ್ಟ್ ಚೆನ್ನೈ ಹೋಗ್ಬೇಕಾದ್ರೆ ವೆಲ್ಲೂರು ಹೋಗ್ಬೇಕಾದ್ರೆ, ಗುಡಿಯತ್ತ ಹೋಗ್ಬೇಕಾದ್ರೆ, ಅಥವಾ ಪ್ಯಾರಂಪೇಟೆ ಹೋಗ್ಬೇಕಾದ್ರೆ, ವಿಕೋಟ ಹೋಗ್ಬೇಕಾದ್ರೆ ಈ ಗಾಡಿ ಇದೆ ಡೈರೆಕ್ಟ್ ಹೋಗೋದು. ಪಬ್ಲಿಕ್ಗೆ ತೊಂದರೆ ಇಲ್ಲದ್ರೆ ಕೆಲಸ ಇದೆ. ಇವಾಗ ಟ್ರೈನ್ಗೆ ಹೋಗ್ಬೇಕಾದ್ರೆ ಬಂಗಾರಪೇಟೆ ಹೋಗಬೇಕು, ಬಂಗಾರಪೇಟೆಯಿಂದ ಹೋಗಬೇಕು, ದೂರ ಆಗುತ್ತೆ. ಇದು 6 ಗಂಟೆ ಇರೋದ್ರಿಂದ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮಗೆ 11-12 ಗಂಟೆಗೆಲ್ಲ ಹೋಗಿ ಸೇರ್ತೀವಿ. ಎಷ್ಟೋ ಕಾರ್ಯಕ್ರಮ ಇರುತ್ತೆ ಸರ್, ಒಳ್ಳೇದು ನಡೀತಾ ಇದೆ, ಮದುವೆ ಆಗುತ್ತೆ, ಸಾವು ಆಗುತ್ತೆ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿತ್ತು ಗಾಡಿ. ಆದ್ದರಿಂದ ಅದರ ದಯವಿಟ್ಟು ನಿಲ್ಲಿಸಬೇಡಿ. ಸರಿ ಸರ್, ಆಯಿತು. ನಾವು ಹೇಳ್ತೀವಿ, ನಾವು ಡಿವಿಷನ್ ಆಫೀಸರ್ಗೆ ಹೇಳ್ತೀವಿ. ನೀವು ಮಾತ್ರ ಡಿವಿಷನ್ಗೆ ಹೋಗಿ ಡಿವಿಷನ್ ಮಾಡ್ತೀವಿ, ಅದ್ರ ಬಗ್ಗೆ ಏನೋ ತೊಂದರೆ ಇಲ್ಲ. ಹೆಸರು ಅನ್ಬಂದ್ಬಿಟ್ಟು ಅನ್ಬು ಕರ್ನಾಟಕ ಸ್ಟೇಟ್ ಸೆಕ್ರೆಟರಿ ಕಾರ್ಮಿಕರ ಸಂಘ AIDMK. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.